ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಬೆಳಕು KS ಅಕಾಡೆಮಿ ಕೋಲಾರ್. ನಾನು ಬೆಳಕು ಹರೀಶ್. ನಾವು ಇವತ್ತು ತುಂಬ ದಿನಗಳಿಂದ ಕೇಂದ್ರ ಸರ್ಕಾರದಿಂದ SSC ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ SSC GD ಪೋಸ್ಟ್ ಕಾಲ್ಫರ್ ಆಗುತ್ತೆ ಅಂತ ನಾವು ನೋಟಿಫಿಕೇಷನ್ ವೇಟ್ ಮಾಡ್ತಾ ಇದ್ವಿ. ಈಗ ಅದು ಅಧಿಕೃತವಾಗಿ ನೋಟಿಫಿಕೇಷನ್ ಅಂತಕ್ಕಂಥದ್ದು ಔಟ್ ಆಗಿದೆ. ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನಿದೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತಕ್ಕಂಥದ್ದು ಕಾನ್ಸ್ಟೇಬಲ್ ಹುದ್ದೆಗಳನ್ನು, ಅದರಲ್ಲಿ ಯಾವ್ಯಾವ ಪೋಸ್ಟು ಅಂತಂದರೆ ಸೆಂಟ್ರಲ್ ಆರ್ಮ್ಡ್ ಆಗಿರ್ತಕ್ಕಂಥ ಪೊಲೀಸ್ ಫೋರ್ಸಸ್ಸು ಮತ್ತು SSF, ಒಂದು ಏನು ಅಸ್ಸಾಂ ರೈಫಲ್ ಮ್ಯಾನ್ಗೆ ಸಂಬಂಧಪಟ್ಟಂಥ ಒಂದು ರೈಫಲ್ ಮ್ಯಾನ್ ಆಗಿರ್ತಕ್ಕಂಥದ್ದು, ಅಸ್ಸಾಂ ರೈಫಲ್ಲು ಮತ್ತು BSF, CISF ಎಲ್ಲ ಹುದ್ದೆಗಳನ್ನು ಸಹ ಏನು ಮಾಡಿದೆ, ಕಾಲ್ಫರ್ ಮಾಡಿದೆ. ತುಂಬ ಹ್ಯೂಜ್ ಆಗಿರ್ತಕ್ಕಂಥ ಪೋಸ್ಟ್ಗಳಿದ್ದಾವೆ. ಸರಿಸುಮಾರು ಪುರುಷರಿಗೆ 23,000ಕ್ಕಿಂತ ಅಧಿಕ ಹುದ್ದೆಗಳು ಮೇಲ್ ಕ್ಯಾಂಡಿಡೇಟ್ಸ್ಗಿದೆ. ಇನ್ನು 25,000ಕ್ಕಿಂತ ಅಧಿಕ ಹುದ್ದೆಗಳು ಮಹಿಳಾ ಕ್ಯಾಂಡಿಡೇಟ್ಗಳಿದೆ. ಸೊ ಹಾಗಾಗಿ ಈ ಒಂದು ಸುವರ್ಣ ಅವಕಾಶವನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕಾಗುತ್ತೆ. ಇನ್ನು ಈ ಒಂದು SSC GDಗೆ ಒಂದು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ನೀವೇನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಈಗಾಗಲೇ ಪ್ರಾರಂಭವಾಗಿದೆ. 1/12/2025ರಿಂದ 31 ಇಲ್ಲಿದೆ 31/12/2025 ಸಹ ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಅದೇ ಡೇಟು ಅಂದರೆ 31 ಏನಿದೆ ಅದೇ ಡೇಟ್ಗೆ ನೀವೇನು ಮಾಡ್ಬೋದು, ಚಲನನ್ನು ಕಟ್ಟೋದಕ್ಕೆ ಅಂದರೆ ಒಂದು ಇದನ್ನು ತುಂಬೋದಕ್ಕೆ ನೀವೇನು ಮಾಡೋದಕ್ಕೆ ಕೊನೆ ದಿನಾಂಕನೂ ಸಹ ಅದೇ ಆಗಿರುತ್ತೆ. ಓಕೆ, DDಯನ್ನು ತುಂಬೋದಕ್ಕೆ ಕೊನೆ ದಿನಾಂಕನೂ ಅದೇ ಆಗಿರುತ್ತೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಇಂಥ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹ್ಯೂಜ್ ಆಗಿರ್ತಕ್ಕಂಥ ಒಂದು ನೇಮಕಾತಿ ಇದಾಗಿರುತ್ತೆ ಅಂತ ಹೇಳ್ತಾ, ಈಗ ಆ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂಥ ಅಭ್ಯರ್ಥಿಗಳಿಗೆ ಒಂದು ವಿಚಾರ ಏನು ಅಂದರೆ, SSC GD ಅಂತಕ್ಕಂಥದ್ದು ನಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲೂ ಇರುತ್ತೆ, ಜ್ಞಾಪಕ ಇಟ್ಕೊಂಡಿರಿ. ಅಂದರೆ ಮೊದಲು ಕನ್ನಡ ಇಂಗ್ಲೀಷಲ್ಲಿ ಇರ್ತಾಯಿತ್ತು, ಈಗ ಬರ್ತಾ ಏನಾಗಿದೆ ರೀಜನಲ್ ಲ್ಯಾಂಗ್ವೇಜಲ್ಲೂ ಪರೀಕ್ಷೆ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ನಮ್ಮ ಕನ್ನಡದಲ್ಲೂ ಸಹ ನೀವೇನು ಮಾಡ್ಬೋದು, SSC ಎಕ್ಸಾಮನ್ನು ಅಟೆಂಡ್ ಮಾಡಬಹುದು. ಇದೊಂದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಲ್ಲಿದೆ ಕನ್ನಡದಲ್ಲೂ ನೀವು ಪರೀಕ್ಷೆಯನ್ನು ಬರೆಯಬಹುದು. ಓಕೆ, ಇದಂಥ ಒಂದು ಅವಕಾಶವನ್ನು ಮರಿಬೇಡಿ. ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಆದ ನಂತರ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಪೋಸ್ಟನ್ನು ಸಿಗುತ್ತೆ. ಓಕೆ, ಇನ್ನು ಯಾವ್ಯಾವ ಒಂದು ಪೋಸ್ಟು ಕಾಲ್ಫರ್ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಪೇ ಸ್ಕೇಲ್ ಇದೆ. ಪೇ ಸ್ಕೇಲ್ ಬಗ್ಗೆ ಏನು ತಲೆ ಕೆಡಿಸ್ಕೊಡ್ಬೇಡಿ. ಅಪಾಯಿಂಟ್ ಆದರೆ ನಿಮ್ಗೆ ಒಳ್ಳೆಯ ಒಂದು ಸ್ಯಾಲ್ರಿಯನ್ನು ಸಿಗುತ್ತೆ. ಇನ್ನು ವೇಕೆನ್ಸೀಸ್ ನೋಡೋದಾದರೆ ಇಲ್ಲಿ ನೋಡಿ, ಮೇಲ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾನೆ ಪುರುಷರಿಗೆ, ಇದು ಫೀಮೇಲ್ ಕ್ಯಾಂಡಿಡೇಟ್ ಅಂದರೆ ಇದು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ವೇಕೆಂಟ್ ಆಗಿರುತ್ತೆ. ಇಲ್ಲಿ ಯಾವ್ಯಾವ ಒಂದು ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಿದ್ದಾರೆ ಅಂದರೆ, BSF ಅನ್ನುವಂಥ ಒಂದು ಹುದ್ದೆಯನ್ನು ಕಾಲ್ಫರ್ ಮಾಡಿದ್ದಾರೆ, ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಇನ್ನು CISF, CRPF, SSB, ITBP, ಅಸ್ಸಾಂ ರೈಫಲ್ ಮತ್ತು ಒಟ್ಟು SSF ಅಂತ ಇಷ್ಟು ಪೋಸ್ಟನ್ನು ಕಾಲ್ಫರ್ ಮಾಡಿದ್ದಾರೆ. ಇಷ್ಟು ಪೋಸ್ಟ್ಗಳಲ್ಲಿ ಪುರುಷರಿಗೆ ಇರತಕ್ಕಂಥ ಗ್ರಾಂಡ್ ಟೋಟಲ್ ಪೋಸ್ಟ್ಗಳೆಷ್ಟು ಅಂದರೆ ಇಲ್ಲಿ ಕೊಟ್ಟಿದೆ ನೋಡಿ, 23,467 ಪೋಸ್ಟು ಏನಾಗಿದೆ, ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ ಅಂದರೆ ಪುರುಷರಿಗೆ ಕೇಳಿರ್ತಕ್ಕಂಥ ಒಂದು ಹುದ್ದೆಗಳಾಗಿರುತ್ತೆ. ಇನ್ನು ಮಹಿಳೆಯರಿಗೆ ಕೇಳುವಂಥ ಒಟ್ಟು ಹುದ್ದೆಗಳು 25,487 ಹುದ್ದೆಗಳು ಯಾರಿಗಿದೆ ಅಂದರೆ ಮಹಿಳೆಯರಿಗಾರ ಕೇಳಿದ್ದಾರೆ. ಇಲ್ಲಿ ನೀವು ಕ್ಯಾಟಗರಿ ವೈಸ್ ಬೇಕಾದರೆ ನೋಡ್ಕೋಬೋದು, ಯಾವ್ಯಾವುದಕ್ಕೆ ಎಷ್ಟೆಷ್ಟಿದೆ ಅಂತ. SC, ST, ST, OBC, ಎಕನಾಮಿಕಲ್ ವೀಕರ್ ಸೆಕ್ಷನ್ ಮತ್ತು UR ಕ್ಯಾಂಡಿಡೇಟ್ಸ್ ಎಷ್ಟಿದೆ ಅಂತ ಕೇಳ್ತಾರೆ. ಗ್ರ್ಯಾಂಡ್ ಟೋಟಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಪುರುಷರಿಗಾಗಿ. ಈಗ BSF ಅಂತ ತಗೊಂಡ್ರೆ ಒಟ್ಟು 524 ಪೋಸ್ಟು ಪುರುಷರಿಗೆ ಕೇಳಿದ್ದಾರೆ, ಮಹಿಳೆಯರಿಗೆ 616 ಪೋಸ್ಟ್ ಕಾಲ್ಫರ್ ಮಾಡಿದ್ದಾರೆ. ಇಲ್ಲಿ CISF ಅಂತಕ್ಕಂಥ ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಏನಿದೆ, ಅದಕ್ಕೆ ಒಟ್ಟು 13,000 ಪೋಸ್ಟು ಪುರುಷರು ಕೇಳಿದರೆ, ಇಲ್ಲಿ 14,000 ಹುದ್ದೆಗಳು ಮಹಿಳೆಯರಿಗೆ ಕೇಳಿದ್ದಾರೆ. ಈ ರೀತಿ ನೀವು ಪ್ರತಿಯೊಂದು ಪೋಸ್ಟನ್ನು ನೋಡ್ಕೊಂಡು ಹೋಗಬಹುದು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಜಿಯನ್ನು ದಯವಿಟ್ಟು ಈ ಒಂದು BSF ಯಾರು ಮಹಿಳೆಯರು ಇರ್ತಾರೆ ಮತ್ತು ಪುರುಷರು ಯಾರ್ಯಾರು ನೀವು ಎಲಿಜಿಬಲ್ ಬರ್ತಾರೆ ಎಲ್ಲರೂ ಅಪ್ಲಿಕೇಶನನ್ನು ಹಾಕಿ ಪ್ರಯತ್ನವನ್ನು ಪಡಿ. ಓಕೆ, ರೀಜನಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ, ಕನ್ನಡದಲ್ಲೂ ಎಕ್ಸಾಮ್ ಇರೋದ್ರಿಂದ ನೀವು ಇದನ್ನು ಸುಲಭವಾಗಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬಹುದು. ಓಕೆ, ಇನ್ನು ಈ ಒಂದು ಇದಕ್ಕೆ ಏಜ್ ಲಿಮಿಟೆಡು ಸಹ ಕೆಲವೊಂದು ಅಭ್ಯರ್ಥಿಗಳಿಗೆ ಕೊಡಲಾಗಿದೆ. ಏಜ್ ಅಂತಕ್ಕಂಥದ್ದು 18 ವರ್ಷದಿಂದ 23 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಏನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸಬಹುದು. ಒಂದು SC ST ಅಭ್ಯರ್ಥಿಗಳಿಗೆ 5 ವರ್ಷ ಏನು ಮಾಡ್ಬೋದು, ಏಜ್ ರಿಲ್ಯಾಕ್ಸೇಷನ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷ ಇದೆ. ಎಕ್ಸ್ ಆರ್ಮಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 3 ವರ್ಷ ಏನು ಮಾಡ್ಬೋದು, ಏಜ್ ರಿಲ್ಯಾಕ್ಸೇಷನನ್ನು ಮಾಡಬಹುದು. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ವಿಕ್ಟಿಮ್ ಇವೆಲ್ಲಂತೂ ನಿಮಗಂತೂ ಬರಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟು ನಮಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಥ ವಿಚಾರ. ಅಂದರೆ SSC GDಗೆ ನಾವು ಅಪ್ಲೈ ಮಾಡ್ತೀವಿ, ಯಾವ ಪೋಸ್ಟ್ಗೆ ಏನು ಅಂತ ಅಪ್ಲೈ ಮಾಡ್ತೀವಿ. ಆ ಒಂದು ಅಪ್ಲಿಕೇಶನ್ ಹಾಕಿದಾಗ ಮೊದಲು ಏನಿರುತ್ತೆ, ನೀವು ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಆ ಎಕ್ಸಾಮ್ ಅಂತಕ್ಕಂಥದ್ದು ಆನ್ಲೈನ್ ಮೋಡಲ್ಲಿ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಆನ್ಲೈನ್ ಮೋಡಲ್ ಇರುತ್ತೆ. ಅದು ಕಂಪ್ಯೂಟರ್ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಎಕ್ಸಾಮ್ ಇರುತ್ತೆ, ಅದನ್ನು ಜ್ಞಾಪಕ ಇಟ್ಕೊಂಡಿರಿ. ಕಂಪ್ಯೂಟರ್ ಬೇಸ್ಡ್ ಆಗಿ ಆಧಾರಿತವಾಗಿರ್ತಕ್ಕಂಥ ಪರೀಕ್ಷೆ ಇರುತ್ತೆ. ನೀವು ಪರೀಕ್ಷೆ ಸೆಂಟ್ರನ್ನು ಎಲ್ಲಿ ಬೇಕಾದರೂ ತಗೋಬಹುದು. ನಮ್ಮ ಕರ್ನಾಟಕದಲ್ಲೂ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ದಯವಿಟ್ಟು ಅದರ ಕಡೆ ನೀವೇನು ಮಾಡಿ,
ಫೋಕಸನ್ನು ಮಾಡಿ. ಇನ್ನು ಒಂದಷ್ಟು NCC ಸರ್ಟಿಫಿಕೇಟನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಒಂದಷ್ಟು ಇನ್ಸೆಂಟಿವ್ ಥರ ಒಂದು ಕೊಟ್ಟಿದ್ದಾರೆ, ಬೋನಸ್ ಮಾರ್ಕ್ಸ್ ಥರ. ಯಾರು NCC C ಸರ್ಟಿಫಿಕೇಟ್ನ ಒಳಗೊಂಡಿರ್ತಾರೆ ಅವ್ರಿಗೆ 5%, NCC B ಸರ್ಟಿಫಿಕೇಟ್ ಒಳಗೊಂಡಿದ್ದಾರೆ 3%, ಮತ್ತು NCC A ಸರ್ಟಿಫಿಕೇಟ್ ಒಳಗೊಂಡಿದ್ರೆ 2% ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ಎಕ್ಸಾಮಿನೇಷನಲ್ಲಿ ಅವ್ರಿಗೊಂದಷ್ಟು ಇನ್ಸೆಂಟಿವನ್ನು ಕೊಡೋದಕ್ಕೆ, ಬೋನಸ್ ಮಾರ್ಕ್ಸನ್ನು ಕೊಡೋದಕ್ಕೆ ಅದನ್ನು ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲೆಲ್ಲಿ ಅಲೋಕೇಟ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಮುಂದೆ ಕೊಟ್ಟಿದ್ದಾರೆ ನೋಡಿ. ಇದು ಕಂಪ್ಲೀಟ್ ಎಕ್ಸಾಮನ್ನು ಯಾವ ಮೋಡಲ್ಲಿ ನಡೆಸ್ತೀವಿ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಎಕ್ಸಾಮಿನೇಷನ್ನು ಕರ್ನಾಟಕ ಮತ್ತು ಕೇರಳ ಕೇಡರ್ ಅಂದರೆ ಇಲ್ಲಿದೆ ನೋಡಿ. ಮೂರನೇದು ಬೆಂಗಳೂರಿದೆ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮತ್ತು ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಜಾಗದಲ್ಲಿ ನಾವೇನು ಮಾಡ್ಬೋದು, ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಹಾಗಾಗಿ ನಿಮಗೆ ನಿಯರ್ ಬೈ ಅನಿಸುತ್ತೋ ಆ ಜಾಗಕ್ಕೆ ನೀವು ಎಕ್ಸಾಮ್ ಸೆಂಟರನ್ನು ಅಪ್ಲೈ ಮಾಡಿಕೊಂಡು ಎಕ್ಸಾಮನ್ನು ಯಾವ ಮೀಡಿಯಮಲ್ಲಿ ಬರೀತೀರಿ ಅದನ್ನು ಸರಿಯಾಗಿ ಚೂಸ್ ಮಾಡ್ಕೊಂಡು ನೀವು ಇದನ್ನು ಏನು ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಯಾರ್ಯಾರ್ದು SSLC ಆಗಿದೆ ಅಥವಾ SSLC ಈಕ್ವಲೆಂಟ್ ಆಗಿರ್ತಕ್ಕಂಥ ಕೋರ್ಸ್ ಯಾರ್ಯಾರ್ದಾಗಿದೆ ಅವರೆಲ್ಲರೂ ಸಹ ಏನು ಮಾಡ್ಬೋದು, ಎಕ್ಸಾಮಿನೇಷನ್ಗೆ ಅಟೆಂಡ್ ಮಾಡಬಹುದು. SSLC ಬೇಸ್ಡ್ ಮೇಲೆ ಆಗಿರ್ತಕ್ಕಂಥ ಒಂದು ಪೋಸ್ಟ್ಗೆ. ಆಮೇಲೆ ಫಿಸಿಕಲ್ ಇರುತ್ತೆ, ಆ ಫಿಸಿಕಲನ್ನು ಸಹ ನೀವು ಮಾಡಬೇಕಾಗುತ್ತೆ. ಇನ್ನು ಎಕ್ಸಾಮಿನೇಷನ್ ನೋಡಿದಾಗ ಯಾವ ರೀತಿ ಪರೀಕ್ಷೆ ನಡೆಸ್ತಾರೆ ಅಂದರೆ, ಒಟ್ಟು ನಿಮಗೆ ಇಲ್ಲಿ 80 ಪ್ರಶ್ನೆಗಳಿರುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 80. ಇಲ್ಲಿ ನೋಡೋಣ, ಜನರಲ್ ಅಂತಕ್ಕಂಥದ್ದು ನೋಡಿ. ಪಾರ್ಟ್ ಏನಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ. ಒಟ್ಟು 20 ಪ್ರಶ್ನೆ ಇರುತ್ತೆ. ನಿಮಗೆ 40 ಅಂಕಗಳಿರುತ್ತೆ. ಅಂದರೆ 20 ಪ್ರಶ್ನೆ 40 ಅಂಕಗಳು. ಪ್ರತಿ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಅಂತ ನಿಮ್ಗೆ ಏನು ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಪಾರ್ಟ್ B ನಲ್ಲಿ ನೋಡಿ, ಜನರಲ್ ನಾಲೆಡ್ಜ್ GK ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತು ಜನರಲ್ ಅವೇರ್ನೆಸ್ ಅಂತ ಏನು ಕರಿತೀವಿ. ಸೊ ಅದರಲ್ಲಿ ಒಟ್ಟು 20 ಪ್ರಶ್ನೆ ಇರುತ್ತೆ, ಮತ್ತು ಅದು ಸೇರಿ 40 ಅಂಕಗಳು. ಇನ್ನು ನೆಕ್ಸ್ಟ್ ಪಾರ್ಟ್ C ನಲ್ಲಿ ಎಲಿಮಿನೇಟ್ರಿಗೆ ಅಂದರೆ ನಾವೇನು 10ನೇ ತರಗತಿ ಓದಿರ್ತೀವಿ ಅದಕ್ಕಿಂತ ಕೆಳಮಟ್ಟದ 10ನೇ ತರಗತಿಗೆ SSLC ಈಕ್ವಲ್ಗೆ ಆಗಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಇರುತ್ತೆ. ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು. ಒಟ್ಟು 20 ಪ್ರಶ್ನೆ ಇರುತ್ತೆ, 40 ಮಾರ್ಕ್ಸು. ಆಮೇಲೆ ಪಾರ್ಟ್ D ನಲ್ಲಿ ಇಂಗ್ಲೀಷ್, ಹಿಂದಿ ನಮಗೇನಾಗುತ್ತೆ ಆ ಭಾಷೆಯ ಬಗ್ಗೆ ಒಂದಷ್ಟು ಹಿಡಿತ ಬೇಕಾಗಿರೋದ್ರಿಂದ ಆ ಹಿಂದಿ ಮತ್ತು ಇಂಗ್ಲೀಷನ್ನು ಸಹ ಒಟ್ಟು 20 ಪ್ರಶ್ನೆ ಇರುತ್ತೆ. ನೀವು 40 ಅಂಕಗಳನ್ನು ಪಡ್ಕೋಬೇಕಾಗುತ್ತೆ. 40 ಅಂಕ ಇರುತ್ತೆ. ಓಕೆ, ಇದಿಷ್ಟು ಏನಾಗಿರುತ್ತೆ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಥ ಒಂದು ಪಾರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ಸ್ ಇವು. ಒಟ್ಟು ನಿಮಗೆ ಎಕ್ಸಾಮಿನೇಷನ್ ಡ್ಯೂರೇಷನ್ ಎಷ್ಟಿರುತ್ತೆ ಅಂದರೆ 60 ನಿಮಿಷ, 1 ಅವರ್ ಇರುತ್ತೆ. ಇದು ಕಂಪ್ಯೂಟರ್ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಟೆಸ್ಟ್ ಆಗಿರುತ್ತೆ. ನೋಟ್ ದಿಸ್ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ಈ ಕಂಪ್ಯೂಟರ್ ಬೇಸ್ಡ್ ಆಗಿರ್ತಕ್ಕಂಥ ಎಕ್ಸಾಮ್ ಆಗಿರೋದ್ರಿಂದ ಒಟ್ಟು ನಿಮಗೆ 80 ಪ್ರಶ್ನೆಗಳಿರುತ್ತೆ. ಪ್ರತಿ ಒಂದು ಪ್ರಶ್ನೆಗೂ 2 ಮಾರ್ಕ್ಸ್ ಇರುತ್ತೆ. ಅದನ್ನು ಜ್ಞಾಪಕ ಇಟ್ಕೊಂಡ್ರಿ. ಪ್ರತಿ ಪ್ರಶ್ನೆಗೂ 2 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ನೀವು 160 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ತೊಗೊತೀರಿ ಅದು ನಿಮಗೆ ಸೆಲೆಕ್ಷನ್ ಲಿಸ್ಟಲ್ಲಿ ನೀವು ಇರ್ತೀರಿ. ಸೆಲೆಕ್ಷನ್ ಲಿಸ್ಟ್ ಆದ ನಂತರ ನಿಮಗೇನಿರುತ್ತೆ ಅಂದರೆ ಫಿಸಿಕಲ್ ಇರುತ್ತೆ. ಸೊ ಫಿಸಿಕಲ್ಲು ಇರುತ್ತೆ. ನೀವು ಆಮೇಲೆ ಫಿಸಿಕಲ್ನ ನೀವೇನು ಮಾಡಬೇಕಾಗುತ್ತೆ, ಕ್ಲಿಯರ್ ಮಾಡಬೇಕಾಗುತ್ತೆ. ಇದಿಷ್ಟು SSCಗೆ ಸಂಬಂಧಪಟ್ಟಂಥ ಒಂದು ವಿಚಾರ. ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ, ಮತ್ತಷ್ಟು ನಾನು ಒಂದು ವೀಡಿಯೋಸನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.